ನಮಸ್ಕಾರ. ಎಷ್ಟೇ ಲಕ್ಷ ಸಾಲ ಇದ್ದರೂ, ಎಷ್ಟೇ ಕೋಟಿ ಸಾಲ ಇದ್ದರೂ, ಈ ದೇವರ ಆ, ಒಂದು ಪಾದದ ಸ್ಪರ್ಶ ಮಾಡಿದರೆ ಸಾಕು, ಸಾಲ ಮುಕ್ತರಾಗ್ತೀರಾ. ಆ, ಯಾವ ದೇವರು ಪಾದದ ಸ್ಪರ್ಶ ಆ ಗೊತ್ತಾ? ವಿಡಿಯೋನ ಪೂರ್ತಿ ನೋಡಿ ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಎಲ್ಲರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ನೋಡಿ, ನಾನು ಒಂದೊಂದು ಕ್ಷೇತ್ರದ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಿರ್ತೀನಿ ಅಂತಂದರೆ ಆ ಕ್ಷೇತ್ರದ ಮಹಿಮೆನೇ ಹಂಗಿರುತ್ತೆ. ಸುಮ್ಮನೆ ವಿಡಿಯೋ ಮಾಡಿ ಹಾಕಲ್ಲ. ಯಾಕೆಂದರೆ ಆ ಕ್ಷೇತ್ರ ತುಂಬ ಪವರ್ಫುಲ್ ಆಗಿರ್ತವೆ. ಆ ಕ್ಷೇತ್ರದಲ್ಲಿ ಅಷ್ಟು ಒಂದು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ ಇದ್ದೇ ಇರುತ್ತೆ. ಯಾಕೆಂದರೆ ಅಂಥ ಕ್ಷೇತ್ರಕ್ಕೆ ನೀವು ಹೋದಾಗ ಮಾತ್ರ ಒಂದು ಪಾಸಿಟಿವ್ ಎನರ್ಜಿ, ನಿಮಗೆ ಡಿವೈನ್ ಪವರ್ ಬರಲಿಕ್ಕೆ ಸಾಧ್ಯ. ನಾನಿಲ್ಲಿ ಯಾವುದೇ ಒಂದು ದೇವಸ್ಥಾನದ ಬಗ್ಗೆ ಪ್ರಮೋಷನ್ ಮಾಡಲ್ಲ. ಯಾವುದೇ ದೇವಸ್ಥಾನದಗಳ ಬಗ್ಗೆ ನಾನು ಪ್ರಮೋಷನ್ ಮಾಡೋದೇ ಇಲ್ಲ. ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ಅರ್ಥ ಮಾಡ್ಕೊಳ್ಳಿ. ಒಂದು. ಎರಡನೇದು, ಆ ಕ್ಷೇತ್ರನೇ ಹಂಗಿದೆ, ತುಂಬ ಪವರ್ಫುಲ್ ಕ್ಷೇತ್ರ. ಏಕೆಂದರೆ ಎಷ್ಟೇ ಲಕ್ಷಗಟ್ಟಲೆ ಸಾಲ ಇರಲಿ, ಎಷ್ಟೇ ಕೋಟಿಗಟ್ಟಲೆ ಸಾಲ ಇರಲಿ, ಖಂಡಿತವಾಗ್ಲೂ ಸಾಕಷ್ಟು ಜನಗಳಿಗೆ ನನ್ನ ಹತ್ರ ಕ್ಲೈಂಟ್ಸ್ಗಳು ಬಂದಾಗ ಸಾಕಷ್ಟು ಜನಗಳಿಗೆ ನಾನು ಕಳಿಸಿದ್ದೀನಿ ಆ ಕ್ಷೇತ್ರಕ್ಕೆ. ಸಾಕಷ್ಟು ಜನಗಳಿಗೆ ಒಳ್ಳೆಯದಾಗಿದೆ. ಸೊ ಹಾಗಾಗಿ ಈ ಒಂದು ಕ್ಷೇತ್ರದ ಬಗ್ಗೆ ನಾನು ಯಾಕೆ ಮಾಡ್ತಿರ್ತೀನಿ ಅಂದರೆ, ತುಂಬ ಪವರ್ಫುಲ್ ಕ್ಷೇತ್ರ. ಏಕೆಂದರೆ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ 3 ಹೆಜ್ಜೆಯಲ್ಲಿ ಬಂದು ನೆಲೆಸಿರೋ ಅಂಥ ಪುಣ್ಯ ಕ್ಷೇತ್ರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, HD ಪುರ, ಹೊರಕೆರೆ ದೇವರಪುರ, ಚಿತ್ರದುರ್ಗದಿಂದ 30 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಏಕೆಂದರೆ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ 3 ಹೆಜ್ಜೆಯಲ್ಲಿ ಬಂದು ನೆಲೆಸಿರೋ ಅಂಥ ಪುಣ್ಯಕ್ಷೇತ್ರ. ಈಗಲೂ ಆ ತಿರುಪತಿ ತಿಮ್ಮಪ್ಪ ಸ್ವಾಮಿಯ ಪಾದದ ಹೆಜ್ಜೆ ಗುರುತು ನೀವು ಆ ದೇವಸ್ಥಾನದಲ್ಲಿ ನೋಡ್ಬೋದು, ಕಣ್ಣು ತುಂಬಿಸ್ಕೊಬೋದು. ಅದರದ್ದು ನೀವು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಯಾಕೆಂದರೆ ತುಂಬ ಪವರ್ಫುಲ್ ಕ್ಷೇತ್ರ. ಇಲ್ಲಿ ವರ್ಷದಲ್ಲಿ ಒಂದು ಬಾರಿ ಪುಬ್ಬ ನಕ್ಷತ್ರ ಮಾರ್ಚ್ ತಿಂಗಳಲ್ಲಿ ಬರುತ್ತೆ. ಬ್ರಹ್ಮರಥೋತ್ಸವ ಆಗುತ್ತೆ. ಗರುಡ ಬಂದು 3 ಪ್ರದಕ್ಷಿಣೆ ಮಾಡಿದಾಗ, ಗರುಡ ಪಕ್ಷಿ ಈಗಲೂ 3 ಪ್ರದಕ್ಷಿಣೆ ಮಾಡಿದಾಗ ಆ ರಥ ಮುಂದಕ್ಕೆ ಹೋಗುತ್ತೆ. ಅಷ್ಟು ಪವಿತ್ರವಾದ ಒಂದು ಕ್ಷೇತ್ರ. ತಿಮ್ಮಪ್ಪನೇ ಉತ್ತದ ಮಣ್ಣಿನಲ್ಲಿ ಬಂದು ಉದ್ಭವ ಮೂರ್ತಿಯಾಗಿ ನೆಲೆ ನಿಂತ ಪುಣ್ಯಕ್ಷೇತ್ರ. ಸಾವಿರಾರು ವರ್ಷದ ಇತಿಹಾಸ ಇದೆ. ಆ ದೇವಸ್ಥಾನದ ವಿಸ್ಮಯನೇ ಹಂಗೆ. ನೀವು ದೇವಸ್ಥಾನಕ್ಕೆ ಕಾಲಿಟ್ಟಾಗ ಒಳಗಡೆ ಗೊತ್ತಾಗುತ್ತೆ. ಲೆಫ್ಟ್ ಸೈಡಲ್ಲಿ ಹೋದಾಗ ಗಣಪತಿ ಬರುತ್ತೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಒಳಗಡೆ ನವಗ್ರಹ ದೇವಸ್ಥಾನ ಇದೆ. ತುಂಬ ಪವರ್ಫುಲ್ ಕ್ಷೇತ್ರ. ದೇವಸ್ಥಾನದ ಪಕ್ಕದಲ್ಲಿ ಮುಂದ್ಗಡೆ ರಥ ನಿಂತಿರುತ್ತೆ. ಅದು ಪಕ್ಕದಲ್ಲಿ ಕಲ್ಯಾಣಿ ಇದೆ. ಆ ಕಲ್ಯಾಣಿ ನೀರನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಆ ಕಲ್ಯಾಣಿ ಪಕ್ಕದಲ್ಲಿ ಒಂದು ರೋಡ್ ಹೋಗುತ್ತೆ, ಕರೇಕಲ್ ಬೆಟ್ಟ ಅಂತ. ಕರೇಕಲ್ ಬೆಟ್ಟ. ಆ ಬೆಟ್ಟದಲ್ಲಿ ಅಲ್ಲಿ ನೀವು ಸ್ವಾಮಿಯ ಪಾದದ ಹೆಜ್ಜೆಯ ಗುರುತು, ಮೊದಲನೇ ಹೆಜ್ಜೆಯ ಪಾದದ ಗುರುತು ಅಲ್ಲೂ ನೋಡ್ಬೋದು. ಅಲ್ಲಿ HD ಪುರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಉದ್ಭವ ಮೂರ್ತಿಯಾಗಿ ನೆಲೆಗೊಂಡ ಕ್ಷೇತ್ರ. ಅಲ್ಲೂ ನೀವು ಪಾದದ ಹೆಜ್ಜೆಯ ಗುರುತು ನೀವು ನಮಸ್ಕಾರ ಮಾಡ್ಬೋದು. ತುಂಬ ಪವರ್ಫುಲ್ ಕ್ಷೇತ್ರ. ಎಷ್ಟೇ ಲಕ್ಷಗಟ್ಟಲೆ ಸಾಲ ಇರಲಿ, ಎಷ್ಟೇ ಕೋಟಿಗಟ್ಟಲೆ ಸಾಲ ಇರಲಿ, ಹೋಗಿ ಅನುಕೂಲಗಳು ಮಾಡ್ಕೊಳ್ಳಿ. ದೇವ್ರ ಮುಂದೆ ಕೂತ್ಕೊಂಡು ಕೇಳ್ಕೊಳ್ಳಿ, ಡಿಮ್ಯಾಂಡ್ ಮಾಡ್ಕೊಳ್ಳಿ. ಇಲ್ಲಿ ಋಣ ವಿಮೋಚನ ಲಕ್ಷ್ಮೀ ನರಸಿಂಹ ಸ್ತೋತ್ರ, ಋಣ ವಿಮೋಚನ ಲಕ್ಷ್ಮೀ ನರಸಿಂಹ ಸ್ತೋತ್ರ ಅಲ್ಲಿ ಪಠಣೆ ಮಾಡಿ ದೇವ್ರ ಮುಂದೆ ಓಂ ನಮೋ ನರಸಿಂಹತವ ದಾಸೋಹಂ ಮಂತ್ರಗಳ ಮುಖಾಂತರ ಪಠಣೆ ಮಾಡಿ. ಅಲ್ಲಿ ಎಸ್ಪೆಷಲಿ ಶನಿವಾರದಂದು ಆ ದೇವಸ್ಥಾನದ ಹಿಂದ್ಗಡೆ ಪ್ರಸಾದ ಇರುತ್ತೆ, ಅನ್ನದಾಸೋಹ ಇರುತ್ತೆ. ಅಲ್ಲಿ ನೀವು ಪ್ರಸಾದ ಸೇವನೆ ಮಾಡಿಕೊಂಡು ಬರ್ಬೋದು. ಈ ದೇವಸ್ಥಾನ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30-2 ಗಂಟೆವರೆಗೂ ಇರುತ್ತೆ. ಸಾಯಂಕಾಲ 5ರಿಂದ 8-8:30ವರೆಗೂ ತೆಗ್ದಿರುತ್ತೆ. ನೀವು ಯಾವತ್ತೇ ಹೋಗೋದಾದರೂ
ಈ ದೇವಸ್ಥಾನದ ವಿಶೇಷತೆ ವಾರದ ದಿನ ಬಂದು ಶನಿವಾರದಂದೇ ಹೋಗಿ. ಮುಂದಿನ ತಿಂಗಳು ಹುಣ್ಣಿಮೆ ಶನಿವಾರ ಬರುತ್ತೆ, ಹೋಗೋದಾದರೆ ಹುಣ್ಣಿಮೆ ಶನಿವಾರದ ದಿನ ಹೋಗಿ. ತುಂಬ ಪವರ್ಫುಲ್. ಯಾಕೆಂದರೆ ಅವತ್ತು ಆರಿದ್ರ ನಕ್ಷತ್ರ ಬರುತ್ತೆ, ಶಿವನ ನಕ್ಷತ್ರ, ಕುಬೇರನ ನಕ್ಷತ್ರ, ಪ್ಲಸ್ ಹುಣ್ಣಿಮೆ, ಪ್ಲಸ್ ಶನಿವಾರ. ಸೊ ಹೀಗಾಗಿ ಯಾವುದೇ ಹೋಗೋದಾದರೆ ಶನಿವಾರದಂದು ಹೋಗಿ. ಚಿತ್ರದುರ್ಗದಿಂದ ಪ್ರೈವೇಟ್ ಬಸ್ಸುಗಳು ಹೋಗ್ತವೆ, ಗೌರ್ನಮೆಂಟ್ ಬಸ್ಸು ಹೋಗ್ತವೆ. ಶಿವಮೊಗ್ಗಕ್ಕೆ ಹೋಗೋ ಬಸ್ಸುಗಳಿಗೆ ಹತ್ಕೊಂಡ್ರೆ ಹೊಳಲ್ಕೆರೆಗೆ ಹೋಗ್ತಾ ಬಸ್ಸು, ಹೊಳಲ್ಕೆರೆಗೆ ಹೋಗೋ ಬಸ್ಸುಗಳು ಹತ್ಕೊಂಡ್ರೆ ನೀವು ಪ್ರೈವೇಟ್ ಬಸ್ಸು, ಚಿತ್ರಹಳ್ಳಿ ಗೇಟು, ಚಿತ್ರಹಳ್ಳಿ ಕ್ರಾಸಿಗೆ ಇಳ್ಕೊಂಡು ಚಿತ್ರಹಳ್ಳಿ ಕ್ರಾಸಿಂದ ವ್ಯಾನುಗಳು ಹೋಗ್ತವೆ, ಬಸ್ಸುಗಳು ಹೋಗ್ಬೋದು. ಒಟ್ಟು ಚಿತ್ರದುರ್ಗದಿಂದ 30 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, HD ಪುರ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಜ್ಯೋತಿಷಿಯಾಗಿ ನಾನು ಇಂತಿಂಥ ಕ್ಷೇತ್ರಗಳು ಪವರ್ಫುಲ್ ಕ್ಷೇತ್ರ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇರ್ತೀನಿ. ಸದುಪಯೋಗ ಮಾಡ್ಕೊಳ್ಳಿ. ಹೋಗಿ ದೇವ್ರನ್ನ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ನಮಸ್ಕಾರ.